ಹೇಳು. ಫಸ್ಟ್ ಟೈಮ್ ವಿಸಿಟಿಂಗ್ ಇನ್ ರೋಮ್. ಜಟಾಯು ಪಕ್ಷಿ ರಾವಣಾಸುರ ತಗೊಂಡೋದ ಅಂತ ಕ್ಲಿಯರ್ ಆಗಿ ರಾಮನವ್ರಿಗೆ ತಿಳಿಸಿ ಆಮೇಲೆ ಸತ್ತೋಗ್ಬಿಡುತ್ತೆ ಅದು. ಫಸ್ಟ್ ಟೈಮ್ ಗುರು ಬಂದಿರೋದು ಕೇಬಲ್ ಕಾರಲ್ಲಿ ಹೋಗ್ತಾ ಇದೀವಿ. ಸಖತ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬರ್ತಾ ಇದೀವಿ. ಜೀವ ಡಗ 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 ಅಂತ ಇದೆ. ಈ ತರ ಪ್ಲೇಸ್ ಅಲ್ಲಿ ಜೀವನ ಮಾಡ್ಬೇಕು ಗುರು ಅಂತ ಅನ್ಸುತ್ತೆ. ನಾವು ನೋಡಿದಂಥ ಬೀಚಲ್ಲಿ ಕ್ಲೀನೆಸ್ಟ್ ವಾಟರ್ ಇರೋದು ಅಂದರೆ ಇದೊಂದೇ. ಆಳಿಮಾಲ ಶಿವ ಟೆಂಪಲ್ ಅಂತ 100 ರೂಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಬೆಳಗ್ಗೆ 5 ಗಂಟೆಗೆ ಹೋಗಿದ್ದಕ್ಕೆ 9 ಕಾಲ ಆಗಿದೆ ಗುರು ದರ್ಶನ. ಹಾಯ್ ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲಿದ್ದೀವಿ ಗೊತ್ತಾ? ಕೇರಳದಲ್ಲಿದ್ದೀವಿ. ವೆಲ್ಕಮ್ ಟು ಕೇರಳ. ಕನ್ಯಾಕುಮಾರಿ ತಮಿಳುನಾಡಿಂದ ಹೊರಟಿದ್ದು ನಾವು ಕೇರಳಗೆ ಬಂದಿದ್ದು ಮೊದಲು ಅಳಿಮಾಲ ಅನ್ನೋ ಒಂದು ಶಿವನ ದೇವಸ್ಥಾನಕ್ಕೆ. ವೆಲ್ಕಮ್ ಟು ಕೇರಳ. ಇಲ್ಲಿ ಒಂದು ಶಿವನ್ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಬೀಚು, ಆಫ್ಟರ್ ದೆನ್ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಸೊ ಬನ್ನಿ ಫಸ್ಟ್ ಇಲ್ಲಿ ವಿಸಿಟ್ ಮಾಡೋಣ. ಕೇರಳದಲ್ಲೆಲ್ಲ ಹೇಗಿದೆ ಅಂದರೆ ರೋಡ್ಸು ತುಂಬ ಅಪ್ ಇರುತ್ತೆ, ತುಂಬ ಡೌನ್ ಇರುತ್ತೆ. ಬರುವಾಗೇನೋ ಆಟೋದಲ್ಲಿ ಬಂದುಬಿಟ್ವಿ, ಹೋಗುವಾಗ ಇತ್ತು ನೋಡಿ ಸಖತ್ತಾಗಿತ್ತು. ಇದು ಬಂದು ಅಳಿಮಾಲ ಶಿವನ ದೇವಸ್ಥಾನ ಅಂತ. ಇದು ಒಂದು ಕೇವ್ ಟೆಂಪಲ್, ಅಂದರೆ ಗುಹೆನಲ್ಲಿ ಇರೋವಂಥ ದೇವಸ್ಥಾನ. ಮಸ್ತಾಗಿತ್ತು ಮಾತ್ರ. ಇದ್ರ ಎಕ್ಸ್ಪೀರಿಯೆನ್ಸು ಅಲ್ಲೇ ಹೋಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾನು ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ನಾನು ತೋರಿಸೋದಕ್ಕೂ ಆಗಲಿಲ್ಲ. ಅಲ್ಲಿ ಫೋನ್ ಮತ್ತು ಕ್ಯಾಮ್ರಾಸ್ ಎಲ್ಲ ಅಲೋ ಇರಲಿಲ್ಲ. ಮೀನ್ಸ್ ಫೋನ್ ಇತ್ತು, ಅಂದರೆ ವಿಡಿಯೋ ಆಗ್ಬೋದು, ಫೋಟೋ ಆಗ್ಬೋದು, ತೆಗಿಯೋಂಗಿರಲಿಲ್ಲ. ತುಂಬ ರಿಸ್ಟ್ರಿಕ್ಟೆಡ್ ಏರಿಯಾ. ಯಾಕೆ ಅಂದರೆ ಅವರು ಒಂದು ಸೀಕ್ರೆಟನ್ನು ಅವರು ಬಿಟ್ಕೊಡೋದಿಲ್ಲ. ಸೊ ಅದಕ್ಕೆ ನೋಡಿ, ಇಲ್ಲಿ ಬಂದರೆ ಇಲ್ಲಿಂದ ಕ್ಯೂನಲ್ಲಿ ಹೋಗಬೇಕು. ಹಾಗೆ ನೋಡಿ ಇಲ್ಲಿ ಲೈನ್ಸ್ ಅಂತೂ ತುಂಬಾ ಇತ್ತು. ಏನೋ ಇದು ಆಳಿಮಾಲ ಶಿವ ಟೆಂಪಲ್ ಅಂತ 100 ರೂಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿದ್ದಾರೆ ನೋಡಿ ಶಿವ 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 ಶಿವ. ಇದು ಟೆಂಪಲ್, ಇದು ಬೀಚ್. ಐ ಥಿಂಕ್ ಇಲ್ಲೇ ಅನಿಸುತ್ತೆ ಕೇವ್ ಒಳಗಡೆ. ಇಲ್ಲೇ ಅನಿಸುತ್ತೆ ಒಳಗಡೆ ಶಿವ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಪರ್ಸನ್ನು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಹೋಗೋದು ಒಳಗಡೆ, ಮೆಟ್ಲಿಳಿದು ಹೋಗೋದು. ಹಾಗೆ ಲೈಟ್ಸ್ ಎಲ್ಲ ಹಾಕಿರ್ತಾರೆ, ಯಾಕಂದರೆ ಗೊತ್ತಾಗೋದಿಲ್ಲ ಅಲ್ವಾ ಅಂಡರ್ಗ್ರೌಂಡಲ್ಲಿರೋದು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸೀರಿಯಸ್ಲಿ ನಮಗೆ ಒಂದು ವಿಡಿಯೋ ತೆಗಿಯೋದಕ್ಕೆ ಏನಾದರೂ ಇನ್ ಕೇಸ್ ಬಿಟ್ಟಿದ್ದರೆ ನಾನು ತೋರಿಸ್ತಾ ಇದ್ದೆ. ನೀವು ಗೂಗಲಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಇದು ಅಂತ. ಮೇ ಬಿ ಫೋಟೋಸು ವಿಡಿಯೋಸ್ ಏನಾದರೂ ನಿಮಗೆ ಸಿಗಬಹುದು ಗೂಗಲಲ್ಲಿ. ಮಾತ್ರ ತುಂಬ ಗುಡ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ದೇವರು ನಮ್ಮ ಮುಂದೆನೇ ಇದ್ದಾರೆ ಅಂತ ಅನಿಸುತ್ತೆ. ಶಿವ ಅಷ್ಟು ಚೆನ್ನಾಗಿದೆ. ಕಲೆನ ನಿಜವಾಗ್ಲೂ ಆ ರೀತಿ ಕೆತ್ತನೆ ಮಾಡಿರೋದಲ್ಲ, ಅದು ಸಿಮೆಂಟಲ್ಲಿ ಮಾಡಿರೋ ಅಂಥದ್ದು. ಮತ್ತು ಸೂಪರ್. ಬರುವಾಗ ಆಟೋದಲ್ಲಿ ಬಂದುಬಿಟ್ವಿ, ಹೋಗುವಾಗ ಯಾವ ಆಟೋನೂ ಬರ್ತಾಯಿಲ್ಲ. ಏನು ಮಾಡೋದು, ನಡ್ಕೊಂಡೇ ಹೋಗಬೇಕು. ಎಷ್ಟಿದೆ ಗೊತ್ತಾ ಅಪ್ಪು ಡೌನು, ಸಿಕ್ಕಾಬಿಡಿದೆ. 70 ವರ್ಷದಲ್ಲಿ ಸಾಕಾಗ್ಬಿಟ್ಟು ಏನು ಮಾಡೋಣ, ಸಾಕಾಯ್ತಪ್ಪ. ಸಕ್ಕ ಡೌನಲ್ಲಿದೆ. ಇಲ್ಲಿ ಎಲ್ಲಿ ನೋಡಿದ್ರು ನೋಡಿ ಕಾಣಿಸ್ತಿದ್ಯಾ, ಬರೀ ತೆಂಗಿನ ಮರ, ಬರೀ ತೋಟ, ಕಾಡು. ಆ ಕಾಡು ಮಧ್ಯೆ ಒಂದು ಮನೆ. ಹೇಗಿರುತ್ತೆ ಫೀಲ್ ಅಂದರೆ ಮಸ್ತಾಗಿರುತ್ತೆ, ಸಖತ್ತಾಗಿರುತ್ತೆ. ಈ ಥರ ಪ್ಲೇಸಲ್ಲಿ ಜೀವನ ಮಾಡಬೇಕು ಗುರು ಅಂತ ಅನಿಸುತ್ತೆ. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ಮನೆಗಳು. ಆಮೇಲೆ ವೆದರ್ ಹೆಂಗಿದೆ ಗೊತ್ತಾ, ಸಿಕ್ಕಾಪಟ್ಟೆ ಹಾಟ್. ಯಾಕೆ ಅಂದರೆ ಇಲ್ಲಿ ನಿಯರು ಬೀಚ್ ಇದೆ, ಸಮುದ್ರ ಇದೆ. ಸೊ ಅದಕ್ಕೆ ಮನೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಚೆನ್ನಾಗಿದೆ. ಬಟ್ ನಿಜ ಜೀವನದಲ್ಲಿ ಬದುಕಬೇಕಂದ್ರೆ ನಮ್ಮೂರು ನಮಗೆ ಮೇಲು.
ನಾವು ನೋಡಿದಂಥ ಬೀಚಲ್ಲಿ ಕ್ಲೀನೆಸ್ಟ್ ವಾಟ್ರ್ ಇರೋದು ಅಂದರೆ ಇದೊಂದೇ. ತುಂಬ ಚೆನ್ನಾಗಿದೆ ಬೀಚು, ತುಂಬ ಆಳ ಇಲ್ಲ, ಕ್ಲೀನಾಗಿದೆ ವಾಟರು, ಆಟ ಆಡ್ಬೋದು. ಬಟ್ ಜಾಸ್ತಿ ಆಡೋಕ್ಕಾಗಿಲ್ಲ, ಜ್ವರ ಬಂದ್ಬಿಟ್ಟಿತ್ತು ಅಂತ. ಸೊ ಅದಕ್ಕೆ ವಾಪಸ್ ಬಂದುಬಿಡ್ವಿ. ಶಿವನ ದೇವಸ್ಥಾನದಿಂದ ನಾವು ಡೈರೆಕ್ಟ್ ಬಂದಿದ್ದು ಕೋವಲಂ ಬೀಚ್ಗೆ. ಮಾತ್ರ ಸೂಪರಾಗಿತ್ತು ಬೀಚು. ಕೇರಳದಲ್ಲಿ ಇದೊಂದು ಸಖತ್ತಾಗಿದೆ ಬೀಚ್. ಇದು ತುಂಬ ಚೆನ್ನಾಗಿದೆ, ದೊಡ್ಡ ಬೀಚು ನೋಡಿ. ಇಲ್ಲಿಂದ ಶುರುವಾದರೆ ಆಲ್ಮೋಸ್ಟ್ ಅಲ್ಲಿವರೆಗೂ ಇದೆ, ಎಂಡ್ವರೆಗೂ ಇದೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಅಂತಾರಲ್ಲ, ಅದನ್ನು ಈ ಬೀಚಲ್ಲಿ ನೋಡ್ಬೋದು. ಟ್ರಿಪ್ಪಿಗೆ ಏನಾದರೂ ಹೋದರೆ ಕೋವಲಂ ಬೀಚನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಸ್ನಾನಕ್ಕೆ ಹೋಗಬೇಕು, ಸ್ನಾನ ಮಾಡೋ ಹತ್ರ ಬಂದಿದ್ದೀವಿ. ನೆಕ್ಸ್ಟು ಹೋಗೋ ಅಂಥದ್ದು ಬಂದು ತಿರುವನಂತಪುರಂ ಅಲ್ಲಿರೋಂಥ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅಲ್ಲಿ ಬಂದು ಡ್ರೆಸ್ ಎಲ್ಲ ಬಿಡಲ್ವಂತೆ, ಕಂಪಲ್ಸರಿ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕಂತೆ. ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರಲ್ಲ ಗಂಡಸರಿಗೆ ಹೇಗೆ ಮುಖ್ಯನೋ, ಅನಂತ ಪದ್ಮನಾಭ ಸ್ವಾಮಿ ಮತ್ತು ಇನ್ನೊಂದು ನೆಕ್ಸ್ಟ್ ಯಾವುದೋ ಇದೆ ದೇವಸ್ಥಾನ, ಅದು ಬಂದು ಹೆಣ್ಮಕ್ಳಿಗೆ ತುಂಬ ಮುಖ್ಯ ಅಂತೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೊರಟಿದ್ದೀವಿ. ನೆಕ್ಸ್ಟ್ ನೋಡೋಣ, ಮತ್ತು ಡ್ರೆಸ್ಸನ್ನು ಹಾಕ್ಬಿಟ್ಟು ಸಿಗ್ತೀನಿ. ಓಕೆ. ಮತ್ತು ಈ ಬೀಚಲ್ಲಿ ಆಟ ಆಡಿಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತು ನಾವು ಹೊರಟಿದ್ದು ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರಂಗೆ ಹೊರಟ್ವಿ. ಆದರೆ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು, ನಾವು ಹೋಗೋಷ್ಟರಲ್ಲಿ 8:30 ಆಗಿಬಿಟ್ಟಿತ್ತು ಅಲ್ಲಿ ಟೈಮಿಂಗ್ಸ್ ಅಂತೆ. ಸೊ ಅದಕ್ಕೆ ಸರಿ ಬೆಳಗ್ಗೆನೇ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ 3 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು 4 ಗಂಟೆಗೆಲ್ಲ ಕಾಫಿ ಕುಡಿತಾಯಿದ್ದೀವಿ. ಕಾಫಿ ಕುಡಿದ್ಬಿಟ್ಟು ಮತ್ತೆ ದೇವ್ರ ದರ್ಶನಕ್ಕೆ ಹೊರಟ್ವಿ. ಅನಂತ ಪದ್ಮನಾಭ ಸ್ವಾಮಿನ ಒಂದು ಸಾರಿ ಲೈಫಲ್ಲಿ ನೋಡಬೇಕು ಗುರು. ಆ ವೈಬೇ ಬೇರೆ, ನಿಜವಾಗ್ಲೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅದನ್ನು ಫೀಲ್ ಮಾಡಬೇಕಷ್ಟೆ. ಆದರೆ ಸ್ಯಾರಿನೇ ಹಾಕ್ಕೊಂಡು ಹೋಗಬೇಕು ಅನ್ನೋ ರೂಲ್ ಇದೆ. ಈ ದೇವಸ್ಥಾನಕ್ಕೆ ಹೋಗೋರು ದಯವಿಟ್ಟು ಈ ವಿಡಿಯೋನ ನೀವು ನೋಡಲೇಬೇಕು. ಯಾಕೆ ಅಂದರೆ ಇಲ್ಲಿ ಸ್ಯಾರಿ ಬಿಟ್ಟರೆ ಬೇರೆ ಅಲೋ ಮಾಡೋದಿಲ್ಲ, ಹಾಗೆ ಪಂಚೆ ಶಲ್ಯ ಬಿಟ್ಟರೆ ಬೇರೆ ಅಲೋ ಮಾಡೋದಿಲ್ಲ. ಈ ದೇವಸ್ಥಾನದಲ್ಲಿ ಪ್ಯಾಂಟು ಶರ್ಟು ಡ್ರೆಸ್ಸು ಜೀನ್ಸು ಯಾವುದೂ ಅಲೋ ಇಲ್ಲ. ಬರೀ ಧೋತಿ ಮತ್ತು ಸ್ಯಾರಿ, ಪಂಚೆ ಮತ್ತು ಒಂದು ಶಲ್ಯ ಅಷ್ಟೇ ಅಲೋ ಇರೋದು. ಸೊ ನಾವು ಹೆಂಗೋ ನಾನು ಸ್ಯಾರಿ ಹಾಕೋ ಬಂದಿದ್ದೆ, ಡ್ರೆಸ್ ಹಾಕೋ ಬಂದಿದ್ರು ಅಂತೆಲ್ಲ ಇವಾಗ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೀವು ಏನೇನ ಇನ್ ಕೇಸ್ ಬಂದರೆ ಮುಂಚೆನೇ ರೆಡಿಯಾಗಿ ಬನ್ನಿ. ನೋಡಿ ಇವಾಗ ತೊಗೊಂಡು ಇವಾಗ ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇರೋದು. ನೋಡಿ ಡ್ರೆಸ್ ಹಾಕ್ಕೊಂಡು ಬಂದರೆ ಈ ಥರ ಆದರೂ ತೊಗೋಬೇಕಂತ. ಸೊ ಅದಕ್ಕೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದೇ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಡ್ರೆಸ್ಸು ಜೀನ್ಸು ಟಾಪ್ಸು ಇದೆಲ್ಲ ಅಲೋ ಮಾಡೋದಿಲ್ಲ. ಈವನ್ ಗಂಡಸ್ರಿಗೂ ಅಷ್ಟೇ. ಅವರು ಪಂಚೆ ಶಲ್ಯ ಬಿಟ್ಟರೆ ಬೇರೆ ಏನೋ ಹಾಕ್ಕೊಂಡು ಹೋಗೋಂಗಿಲ್ಲ. ಹಾಗೆ ಹೆಡ್ಫೋನ್ ಆಗ್ಬೋದು, ಸ್ಮಾರ್ಟ್ ವಾಚ್ ಆಗ್ಬೋದು, ಮೊಬೈಲ್ ಆಗ್ಬೋದು, ಹಾಗೆ ಏನೂ ತೊಗೊಂಡೋಗೋಂಗಿಲ್ಲ. ಪ್ರತಿಯೊಂದನ್ನು ನೋಡಿ ಇಲ್ಲೇ ಇಟ್ಬಿಟ್ಟು ಹೋಗಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಇಲ್ಲಿ ಇಟ್ಕೊಳ್ತಾರೆ. ಅದನ್ನು ನಾವು ಲಾಕರಲ್ಲಿ ಲಾಕ್ ಮಾಡಿಬಿಟ್ಟು, ಅಂದರೆ ಮೀನ್ಸ್ ನಾವು ಪೇ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಹೋಗ್ಬೋದು. ಒಂದು ಇದು ಪ್ರಾಡಕ್ಟಿಗೆ 10 ರೂಪೀಸ್ ತೊಗೊಳ್ತಾರೆ. 5 ಗಂಟೆಗೆ ಹೋಗಿದ್ದಕ್ಕೆ 9:15 ಆಗಿದೆ ದರ್ಶನ. 9:15 ಆಗಿದೆ. ಇವಾಗ 1 ಅವರ್ ಆಯ್ತು ಇಲ್ಲಿ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಸ್ವಾಮಿಗೆ 1 ಅವರಿಗೂ ಪೂಜೆ ನಡೆಯುತ್ತೆ. ಸೊ ಅದರಿಂದ ನಾವು 5 ಗಂಟೆಗೆ ಹೋಗಿದ್ದಕ್ಕೆ 9:15 ನಮಗೆ ದರ್ಶನ ಆಯಿತು. ಹೊರಗಡೆ ಬಂದು ನಾವು ತಿಂಡಿ ತಿನ್ನೋಷ್ಟರಲ್ಲಿ 11:30 ಆಗೋಯಿತು. ತಿಂಡಿಗೆ ಆಪಮ್ ಅಂತ ತೊಗೊಂಡಿದ್ದೆ. ಸೊ ಅದನ್ನು ಎಲ್ಲ ತಿಂದ್ಬಿಟ್ಟು ಎಲ್ಲರೂ ಮುಗಿಸ್ಕೊಂಡು ನಾವು ಬಂದಿದ್ದೆ ಜಟಾಯು ಆರ್ಟ್ಸ್. ಕೇರಳ ಹೋದರೆ ನಿಜಕ್ಕೂ ಟ್ರಾನ್ಸ್ಪೋರ್ಟ್ ಎಲ್ಲ ಜಾಸ್ತಿ ಅಷ್ಟು ಒಳಗಡೆ ಬಿಡೋದಿಲ್ಲ. ನಾವು ಮೇನ್ ರೋಡಿಂದ ಟೆಂಪಲ್ಸು ಮತ್ತು ಬೇರೆ ಏನಾದರೂ ಪ್ಲೇಸಸ್ ನೋಡಬೇಕಂತ ಅಂದರೆ 1 or 2 ಕಿಲೋಮೀಟರ್ಸ್ ನಡಿಬೇಕಾಗತ್ತೆ. ಇಲ್ಲಾಂದರೆ ಲೋಕಲ್ ಟ್ರಾನ್ಸ್ಪೋರ್ಟ್ ಅಂದರೆ ಆಟೋದಲ್ಲಿ ಹೋಗಬೇಕಾಗತ್ತೆ. ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಒಬ್ಬೊಬ್ಬರಿಗೆ ಒಂದು 40 ರೂಪೀಸ್ 60 ರೂಪೀಸ್ ಇಲ್ಲ 100 ರೂಪೀಸ್ ಆ ಥರ ಚಾರ್ಜ್ ಮಾಡ್ತಾರೆ. ಸೊ ನಾವಿಲ್ಲಿ ಮಾತಾಡ್ಕೊಂಡು ಬಂದಿದ್ದಕ್ಕೆ 50 ರೂಪೀಸ್ಗೇನೋ ಬಂದರು. ಹಾಗೆ ನೋಡಿ ಇಲ್ಲಿ ಎಷ್ಟು ರಶ್ ಇತ್ತಂದರೆ ಅಷ್ಟು ಜನ ಇದ್ದರು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಹೋದ್ಮೇಲೆ ಅದು ವಾಪಸ್ ಬರೋದಕ್ಕೂ ಆಗೋದಿಲ್ಲ. ಆ ಪ್ಲೇಸ್ ನೋಡಲೇಬೇಕು ಅನ್ನೋದೊಂದು ಇರುತ್ತಲ್ಲ. ಸೊ ಅದಕ್ಕೆ ಎಲ್ಲರೂ ಪ್ಲ್ಯಾನ್ ಮಾಡಿ ಅಲ್ಲಿ
ಶ್ರೀನಿವಾಸ್ ಅಂತ ಇದ್ದರು. ಸೊ ಅವರು ಅಣ್ಣ ಬಂದುಬಿಟ್ಟು ಸ್ವಲ್ಪ ಕಾಲು ಪ್ರಾಬ್ಲಮ್ ಇತ್ತು. ಸೊ ಅದನ್ನು ಹೇಳಿಬಿಟ್ಟು ಅವರು ಟಿಕೆಟ್ಸ್ನೆಲ್ಲ ಬೇಗ ತೊಗೊಂಡ್ವಿ. ಸೊ ಒಬ್ಬೊಬ್ಬರಿಗೆ 680 ರುಪೀಸ್ ಸಮಥಿಂಗ್ ಆಯಿತು. ಸೊ ಇಲ್ಲಿ ತೊಗೊಂಡು ನಾವು ಮೇಲೆ ಹೋದ್ವಿ ನೋಡೋದಕ್ಕೆ. ನಿಜಕ್ಕೂ ವರ್ತ್ ಅಂತಲೇ ಅನ್ನಿಸ್ತು. ಯಾಕೆ ಅಂದರೆ ಕೆಲವೊಂದು ಪ್ಲೇಸಸ್ ಹಾಗೇ ಇರುತ್ತೆ, ನೋಡಲೇಬೇಕು ಅನ್ನೋದಿರುತ್ತೆ. ನೋಡಿ ಎಷ್ಟು ದೊಡ್ಡದಿತ್ತು ಅಂತ ಅಂದರೆ ನಿಜಕ್ಕೂ ಒಂದೊಂದು ಪ್ಲೇಸಸ್ನು ನಾವು ನೋಡಬೇಕು, ಯಾವುದೂ ಮಿಸ್ ಮಾಡ್ಕೋಬಾರ್ದಲ್ವ. ಇಲ್ಲಿ ಟಿಕೆಟ್ ಆಗುತ್ತೆ ಎಷ್ಟು ಅಂದರೆ ಕೇಬಲ್ ಕಾರಲ್ಲಿ ಹೋಗುವಂಥದ್ದು 610 ರುಪೀಸ್ ಪರ್ ಪರ್ಸನ್ನು. ಕೆಳಗಡೆ ಹಾಫು, ಮೇಲೆ ಹಾಫು ತೊಗೋಬೇಕು. ಈಗ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅರೌಂಡ್ 1 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಸಾಗೋಯ್ತು ಬೆಟ್ಟ ಹತ್ತಕ್ಕೆ. ನಮ್ಮ ಅಕ್ಕನ ಡೈಲಾಗು ನಾನು ಹೇಳಿದೆ. ಅಲ್ಲಿ ಟಿಕೆಟ್ ತೊಗೊಂಡು ಮತ್ತೆ ಮೇಲೆ ಹೋಗಬೇಕು. ಸೊ ಮೇಲೆ ಹೋಗ್ಬಿಟ್ಟು ನೋಡಿ ಮತ್ತೆ ಇಲ್ಲಿ ಕ್ಯೂ ನಿಂತ್ಕೊಬೇಕು. ಯಾಕೆಂದರೆ ಇಲ್ಲಿ ಆಫ್ ಟಿಕೆಟ್ ತೊಗೋಬೇಕು, ಕೆಳಗಡೆ ಆಫ್ ಟಿಕೆಟ್. ಅಂದರೆ ಒಂದು ಪೂರ್ತಿ ತೊಗೋಬೇಕಂತ ಅಂದರೆ ಕೆಳಗಡೆ ಅರ್ಧ ಪೇ ಮಾಡಿದರೆ ಮೇಲೆ ಬಂದು ಅರ್ಧ ಪೇ ಮಾಡಬೇಕು. ಅನಂತರ ನೋಡಿ ಅಲ್ಲಿಂದ ಬಂದಮೇಲೆ ಈ ರೀತಿ ಕ್ಯೂನಲ್ಲಿ ಬಂದಮೇಲೆ ಒಂದು ಕಡೆ ಕೂರಿಸ್ತಾರೆ. ಸೊ ಒಂದು ಕಡೆ ಕೂರಿಸಿದ್ಮೇಲೆ ನಾವೆಲ್ಲರೂ ಎಷ್ಟು ಜನ ಇದ್ದೀವಿ ಅಂತ ಮೊದಲು ಚೆಕ್ ಮಾಡ್ಕೊಂಡ್ವಿ. ನೋಡಿ ಪುರುಷಿ ಎಣಿಸ್ತಾ ಇದ್ದಾನೆ. ಯಾಕಂದರೆ ನಮ್ಮ ಜೊತೆ ಬಂದವರು ನಾವು ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಕೆಲವರು ಎಜುಕೇಟೆಡ್ಸ್ ಇರ್ತಾರೆ, ಕೆಲವರು ಎಜುಕೇಟೆಡ್ಸ್ ಇರೋದಿಲ್ಲ. ಅಂದರೆ ಓದು ಬರಹ ಗೊತ್ತಿಲ್ಲದೆ ಇರೋರು ಇರ್ತಾರಲ್ವ, ವಯಸ್ಸಾದವರು. ಸೊ ಆ ಜವಾಬ್ದಾರಿನ ನಾವು ಪೂರೈಸಲೇಬೇಕು. ಆನಂತರ ನೋಡಿ ಮತ್ತೆ ಇಲ್ಲಿ ಕೂರಿಸ್ತಾರೆ. ಅಲ್ಲಿ ಒಂದು ಕಡೆ ಕೂತ್ಕೊಂಡಿದ್ದಾಯಿತು, ಮತ್ತೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾಯಿತು. ಆಮೇಲೆ ಒಂದೊಂದೇ ಫ್ಯಾಮಿಲಿನ ಕರೆದ್ಬಿಟ್ಟು ಫೋಟೋಸ್ ಹಿಡಿತಾರೆ. ಯಾಕೆಂದರೆ ಎಷ್ಟು ಜನ ಹೋಗಿದ್ದಾರೆ, ಯಾರ್ಯಾರು ಹೋಗಿದ್ದಾರೆ ಅನ್ನೋದು ಅವ್ರಿಗೆ ಪ್ರೂಫ್ ಬೇಕು. ಹಾಗೆ ಇನ್ಶೂರೆನ್ಸ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಒಂದು ಎಲ್ಲರಿಗೂ ಫೋಟೋ ತೊಗೊಂಡ್ರು, ಒಂದೊಂದು ಗ್ರೂಪ್ ವೈಸು, ಫ್ಯಾಮಿಲಿ ವೈಸು. ಹಾಗೆ ಇಲ್ಲಿ ನಾವು ಟಿಕೆಟ್ಸ್ ತೊಗೊಂಡು ಮೇಲೆ ಹೋದ್ವಿ. ಮತ್ತು ಆಲ್ಮೋಸ್ಟ್ ನಡಿಬೇಕು ನೋಡಿ. ನಾವು ಫಸ್ಟ್ ಟೈಮು ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಬೇಕಲ್ವ ಎಲ್ಲದು. ಸೊ ಇಲ್ಲೂ ಬಂದು ನೋಡಿ ಸುತ್ತಾಕೊಂಡು ಬಂದ್ವಿ. ಇಲ್ಲೂ ಮತ್ತೆ ಕ್ಯೂ ಇತ್ತು. ಯಾಕಂದರೆ ಜನ ಅಷ್ಟೊಂದು ಜನ ಇದ್ದರು. ಯಾಕೆ ಅಂದರೆ ಅದು ಒಂದು ಪೀಕ್ ಡೇಸ್ ಅಂದರೆ ಅಲ್ಲಿ ಮಾಲೆ ಹಾಕ್ಕೊಂಡು ಟ್ರಿಪ್ ಹೋಗಿರ್ತಾರಲ್ಲ. ಸೊ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಇತ್ತು. ಸೊ ಅದರಿಂದ ಒಂದು ಪೀಕ್ ಡೇಸ್ ಅನ್ನೋದು ಏನೂ ಮಾಡೋಕ್ಕಾಗೋದಿಲ್ಲ, ಜನ ಜಾಸ್ತಿನೇ ಇರುತ್ತಾರೆ. ನೋಡಿ ಕೇಬಲ್ ಕಾರ್ ಬಗ್ಗೆ ಬರ್ತೀನಿ ಈಗ. ಕೇಬಲ್ ಕಾರು ಬಂದುಬಿಟ್ಟು ನಾವು ಫಸ್ಟ್ ಟೈಮು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಅದು ಹೇಗಿರುತ್ತೆ ಅಂದರೆ ಒಂದು ಕೇಬಲಲ್ಲಿ ರನ್ ಆಗುತ್ತೆ ಇದು ಕಾರ್ ಬಂದುಬಿಟ್ಟು. ಒಂದು ಕೇಬಲ್ ಕಾರಲ್ಲಿ 8 ಮೆಂಬರ್ಸು ಕುತ್ಕೋಬಹುದು. 8 ಮೆಂಬರ್ಸು ಮತ್ತು 3 ಕೇಬಲ್ ಕಾರ್ ಇರುತ್ತೆ. ಹಾಗೆ ಮೇಲೆ ತೊಗೊಂಡು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ವಿತಿನ್ ಒಂದು 3 ಮಿನಿಟ್ಸ್ ಟು 5 ಮಿನಿಟ್ಸಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಇದು ಬಂದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಬಟ್ ಆದರೂ ಭಯ ಆಯಿತು. ಅದನ್ನೆಲ್ಲ ತುಂಬಾ ಎಂಜಾಯ್ ಮಾಡಿದ್ದೀವಿ ಈ ಟ್ರಿಪ್ಪಲ್ಲಿ. ಈ ರಿಸ್ಕ್ ಎಲ್ಲ ತೊಗೊಂಡಿದ್ದು ಬಂದು ರಾಜು ಅಣ್ಣ. ಸೊ ಥ್ಯಾಂಕ್ ಯು ಸೋ ಮಚ್ ರಾಜು ಅಣ್ಣ, ನಮಗೆ ಇದನ್ನೆಲ್ಲ ಹೊಸ್ದಾಗಿ ತೋರಿಸಿದ್ದಕ್ಕೆ. ಸಡನ್ಲಿ ಹತ್ಬೇಕಾ? ಹೌದಾ? ಸಖತ್ ಎಕ್ಸ್ಪೀರಿಯನ್ಸ್ ಗುರು. ಜಟಾಯು ಫಸ್ಟ್ ಟೈಮ್ ಗುರು ಬಂದಿರೋದು ಕೇಬಲ್ ಕಾರಲ್ಲಿ. ಹೋಗ್ತಾ ಇದೀವಿ ಜಟಾಯು ಪಕ್ಷಿನ ನೋಡೋದಕ್ಕೆ. ನೋಡಿ ನಮ್ಮ ಚಿಚ್ಚಿ, ಆ ಚಿಚ್ಚಿ ಮೀನ್ಸ್ ಚಿಕ್ಕಮ್ಮ, ಎಲ್ಲರೂ ಹೋಗ್ತಾ ಇದೀವಿ. ಇರಿ ಒಂದು ನಿಮಿಷ ತೋರಿಸ್ತೀನಿ. ಹೇಳು ಮಂಜು, ಒಂದೆರಡು ಮಾತು ಹೇಳ್ಬೇಕು ಅಂತ ಕೇಳ್ಕೊಂತೀನಿ. ಹೇಳು. ಸಖತ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬರ್ತಾ ಇದೆ, ಜೀವ ಡಗ 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 ಅಂತ ಇದೆ. ಯಾಕೆ ಗೊತ್ತಾ? ಓ ಇದು ಅಪ್ ಅಂಡ್ ಡೌನ್ ಆಗ್ತಿದೆ. ಫುಲ್ ಖುಷಿ ಆಗ್ತಿದೆ. ಇಲ್ಲಿ ನೋಡಿ, ಗೊತ್ತಿಲ್ಲ. ನಾವಂತೂ ಮಸ್ತ್ ಎಂಜಾಯ್ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಡಿಜೆ ಎಂಜಾಯ್ ಮಾಡ್ತೀವಿ. ಹೌದಾ? ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾರೆ. ಮಸ್ತ್ ಡ್ಯಾನ್ಸ್ ಮಾಡಬೇಕು. ಯಾಕೋ ಹೇಳಿತಾ ಇಲ್ಲ, ನಾವು ಕುತ್ಕೊಂಡಿರೋದು. ಏನಾಗಲ್ಲ. వాళ్ళకి ఏ మూమెంట్ ఉంటుంది పైన కింద కూడా దాని మూమెంట్ చూసుకోమని ఎక్కిస్తారు. ఫస్ట్ టైం విజిటింగ్ ఇన్ రోప్. We will ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿದೆ.
ಎಲ್ಲರೂ ಬರ್ರಿ, ಬನ್ರಿ, ಎಂಜಾಯ್ ಮಾಡ್ರಿ. ಎಂಜಾಯ್ ಮಾಡ್ರಿ. ಯಾ ಪ್ಲೇಸಸ್ ತುಂಬಾ ಚೆನ್ನಾಗಿದೆ. ಇದು ಸಖತ್. ಇಷ್ಟಪಡ್ತೀನಿ ಅಷ್ಟೇ. ಅದು ಬಂದು ಇದು ಹೆಲಿಕಾಪ್ಟರ್ ಪಾಯಿಂಟ್, ಅದು ಹೌದು. ಅಲ್ಲಿದೆ ನೋಡೋದು. ಹಲೋ, ಮೀಟರ್ ಫುಲ್ ಆಫ್ ಹಾಕಿದ್ಯಾ? ಟಾಟಾ ಮಾಡಮ್ಮ ಅವ್ರಿಗೆ. ಎಷ್ಟು ಆಳ ಇದೆ ಗೊತ್ತಾ? ಟಾಟಾ ಮಾಡು. ಹಂಗೆ ನೋಡಿ, ಇದು ಕಾಣಿಸಲ್ಲ ಆಕ್ಚುಲಿ. ಹೆಂಗಿದೆ ಗೊತ್ತಾ ವೆದರ್ ಎಲ್ಲ? ವೆದರ್ ಇದೆ, ಗುಟ್ಟಿನ ಮೇಲೆ ಬಿದ್ದರೆ ವೆದರ್ ಹಾಟ್ ಆಗಿದೆ, ಆದ್ರೆ ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಸಾಕತ್ ಮಾತ್ರ. ಯಾವತ್ತೂ ನೋಡಿರಲಿಲ್ಲ ಪ್ಲೇಸಸ್ ಎಲ್ಲ. ಹೌದು. ಅಷ್ಟಿದೆ. ಥ್ಯಾಂಕ್ ಯು ರಾಜಣ್ಣ, ಈ ರಿಸ್ಕ್ ಎಲ್ಲ ತಗೊಂಡು ನಮ್ಗೆ ತೋರಿಸ್ತಿದ್ದಾರೆ. ಟಿಕೆಟ್ ತಗೊಂಬಂದು ನನಗೆ ಥ್ಯಾಂಕ್ ಯು ಸೊ ಮಚ್. ಈ ಟಿಕೆಟ್ ಅಂದ್ರೆ ಯಾವ ಟಿಕೆಟ್ ಬಗ್ಗೆ ಮಾತಾಡ್ತಿದ್ಯಾ? ರೋಪ್ ಟಿಕೆಟ್ ಹೋಗಿಲ್ಲ. ನಿಮ್ಗೆ ಕರ್ಕೊ ಬಂದಿದ್ದೆ ನಾನು. ಪೇ ಮಾಡಿದ್ದೆ ಯಾರು ಗುರು? ನೀನು. ಬಟ್ ಮೇಂಟೈನ್ ಮಾಡಿದ್ದಾರೆ ಬ್ರೋ. ಆದ್ರೂ ಪೇಮೆಂಟ್ ಇಲ್ದಿರ ಮೇಂಟೈನ್ ಹೆಂಗ್ ಮಾಡ್ತೀಯಾ? ಮತ್ತೆ ಮೇಂಟೆನೆನ್ಸ್ ಕರೆಕ್ಟ್ ಆಗಿದ್ರೆ ಪೇ ಮಾಡೋದು ಚೆನ್ನಾಗಿರೋದು. ಹಂಗೆ ಆಯ್ತು. ಪೇ ಮಾಡ್ಬಿಟ್ಟು ಯಾರು ಬಂದಿಲ್ಲ ಅಂದ್ರೆ ಏನು ಸುಮ್ಮನೆ ವೇಸ್ಟ್ ಅಲ್ವಾ? ವೇಸ್ಟ್. ಅದೇ ಸರಿ. ಮಾಡಿದ್ದೆ ನೀನು, ಬಾತ್ನೆಲ್ಲ ಮೇಂಟೈನ್ ಮಾಡಿದ್ದಾನೆ. ಆಯ್ತಪ್ಪ, ನೀನೆ ಲೈಟ್ ಪಾಯಿಂಟ್ ನೋಡಿ ಹೆಂಗಿದೆ. ನೋಡಿ, ನಮ್ಮ ತಂಗಿ ಸ್ಪೆಕ್ಸ್ ಹಾಕೊಂಡು ಕುಂತವಳೆ. ಇಲ್ಲ ಫೋನ್ ಸೋಮವಾರ ಬರ್ತೀನಿ ಕಡ. ಸಿಕ್ಕಾಪಟ್ಟೆ ಸರಿ ಮನೆ ಆಯ್ತು. ಅಬ್ಬಬ್ಬಾ, ಭಯ ಆಗೋಯ್ತು ಗುರು. ಇನ್ನು ಹೋಗುವಾಗ ಹೆಂಗೋ ಬಂದ್ಬಿಟ್ಟು ಮತ್ತೆ ವಾಪಸ್ ಹೋಗುವಾಗ ಇನ್ನೂ ಭಯ ಆಗತ್ತೆ. ಇಲ್ಲಿದ ತಕ್ಷಣ ಬಂದ್ರೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ತೋರಿಸ್ತೀನಿ ನೋಡ್ರಿ. ಮಸ್ತ್ ವೀವ್. ಮಸ್ತ್ ವೀವ್ ಗುರು. ಜಟಾಯು ಪಕ್ಷಿ ರಾಮಾಯಣದಲ್ಲಿ ಸೀತೆ ಮತ್ತು ರಾಮ ಕಾಡಿಗೆ ಹೋದಾಗ, ಅಂದರೆ ವನವಾಸಕ್ಕೆ ಹೋದಾಗ, ಅಲ್ಲಿ ನಡೆದಂಥ ಒಂದು ಸಂದರ್ಭದಲ್ಲಿ ಬರುತ್ತೆ. ರಾವಣ ಬಂದು ಸೀತಾಮಾತೆನ ಎತ್ಕೊಂಡು ಹೋಗ್ಬೇಕಂದ್ರೆ ಈ ಜಟಾಯು ಪಕ್ಷಿ ಬಂದು ಕಾಪಾಡೋದಕ್ಕೆ ಹೋಗುತ್ತೆ. ಅದ್ರ ವಿವರಣೆ ಇವ್ರು ಕೊಡ್ತಾರೆ ನೋಡಿ. ಏನ್ ಸ್ಟೋರಿ ಹೇಳಿ? ರಾವಣಾಸುರರು ವನವಾಸ ಇದ್ದಾಗ ರಾಮನು ಆಚೆ ಹೋದಾಗ ಸೀತೆ ಒಬ್ಳೇ ಇದ್ದಾಗ ರಾಮನಾಸುರ ಬಂದು ಅವರು ಸೀತೆಯನ್ನ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗೋ ಟೈಮಲ್ಲಿ ಈ ಪಕ್ಷಿ ಬಂದು ಸೀತೆಯನ್ನು ಕಾಪಾಡಕ್ ಬರುತ್ತೆ. ಅವಾಗ ರಾಮನಾಸುರ ಇದು ರೆಕ್ಕೆನ ಕಟ್ ಮಾಡಾಕ್ತಾನೆ. ರಾವಣ ಬಂದು ರೆಕ್ಕೆನ ಕಟ್ ಮಾಡ್ತಾನೆ. ಸೊ ಬಾಡಿ ಬಂದು ಇಲ್ಲಿ ಬೀಳುತ್ತೆ, ರೆಕ್ಕೆ ಬಂದು ಅಂಜನಾದ್ರಿ ಬೆಟ್ಟದಲ್ಲಿ ಬೀಳುತ್ತಾ. ಇದು ಒಂದು ಸ್ಟೋರಿ. ಈ ಪ್ಲೇಸ್ ಅದಕ್ಕೆ ಹೈಲೈಟ್. ಅದ್ರ ಹೆಸರು ಬಂದು ಜಟಾಯು ಪಕ್ಷಿ. ಜಟಾಯು ಪಕ್ಷಿ ರಾಮಾಯಣದಲ್ಲಿ ಇದೊಂದು. ಓಕೆ, ಥ್ಯಾಂಕ್ ಯು. ರಾಮನವರು ರಾವಣಾಸುರ ಮೇಲೆ ಯುದ್ಧ ಮಾಡಕ್ ಬಂದಾಗ ಆಂಜನೇಯನ ಜೊತೆ ಅಲ್ಲಿವರೆಗೂ ಬದುಕಿದ್ದು ಅವ್ರಿಗೆ ವಿಷಯ ತಿಳಿಸಿ ಆಮೇಲೆ ಪ್ರಾಣ ಬಿಡುತ್ತೆ. ಹೀಗೆ ರಾಮ ಬರ್ತಾನೆ, ವಿಷಯ ತಿಳಿಸ್ಬೇಕಂತಾನೆ ಅದು ಬದುಕಿರುತ್ತೆ. ತಿಳ್ಕೊಂಡು ಅವರು ಈಸಿಯಾಗಿ ರಾವಣಾಸುರನ್ನ ವಧೆ ಮಾಡಕ್ಕೆ ಸೀತಾದೇವಿನ ಹುಡ್ಕೊಂಡು ಹೋಗ್ತಾರೆ. ಇದು ಒಂದು ಸ್ಟೋರಿ. ಥ್ಯಾಂಕ್ ಯು. ಅದು ಇವಾಗ ರಾಮಂಗ್ ಗೊತ್ತಿರಲ್ಲ ಯಾರು ತಗೊಂಡೋದ್ರು ಅಂತ. ಜಟಾಯು ಹೇಳುತ್ತಾ? ಏನಂತ ಹೇಳುತ್ತೆ? ಜಟಾಯು ಪಕ್ಷಿ ರಾವಣಾಸುರ ತಗೊಂಡೋದ ಅಂತ ಕ್ಲಿಯರ್ ಆಗಿ ರಾಮನವ್ರಿಗೆ ತಿಳಿಸಿ ಆಮೇಲೆ ಸತ್ತೋಗ್ಬಿಡುತ್ತೆ. ಅದು ಸತ್ತೋಗ್ಬಿಡುತ್ತೆ. ಆಮೇಲೆ ಅವರು ಸೀತಾದೇವಿನ ಹುಡ್ಕೊಂಡು ಲಂಕೆಗೆ ಹೋಗೋದು. ಶ್ರೀಲಂಕೆಗೆ ಹೋಗ್ತಾರೆ. ಓಕೆ ಓಕೆ. ಹೇಳ್ರಪ್ಪ, ಹೇಳ್ರಿ. ಅಷ್ಟೇನಾ? ಡನ್ ಡನ್. ಓಕೆ. ಇವಾಗ ನೋಡಿದ್ದು ನಮ್ಮ ಗ್ರೂಪ್, ಅಂದರೆ ನಾವಿಷ್ಟು ಜನ ಟ್ರಿಪ್ಗೆ ಹೋಗಿದ್ದಿತ್ತು. ಹಾಗೆ ಇದು ನೋಡಿ, ಇನ್ ಮೆಮೊರಿ ಆಫ್ ಜಟಾಯು ಅಂತ ಇದೆ. ಆ ಮೆಮೊರಿ, ಜಟಾಯು ಪಕ್ಷಿ ಮೆಮೊರಿ ಬಂದು ಹೇಗೆ ಇಲ್ಲಿ ಶುರುವಾಯಿತು, ಹೇಗೆ ಬಿತ್ತು ರೆಕ್ಕೆಗಳು ಅಂತಂದ್ಬಿಟ್ಟು ಇಲ್ಲೆಲ್ಲ ಬರೆದಿದ್ದಾರೆ. ಅನಂತರ ಎಲ್ಲ ನೋಡಿಕೊಂಡು ಹಾಗೇ ಹೋಗ್ತಾ ಇದ್ವಿ.
ಅಲ್ಲಿ ನೋಡಿದ್ರೆ ಬಜ್ಜಿ ಹಾಕ್ತಾಯಿದ್ರು, ತಿನ್ನಬೇಕಂತ ಅನ್ನಿಸ್ತು ಸ್ನ್ಯಾಕ್ಸ್. ಆದರೆ ಇಲ್ಲಿ ರೇಟ್ ಕೇಳಿಬಿಟ್ಟು ಸುಸ್ತಾಗ್ಬಿಟ್ಟೆ. ಒಂದು ಬಜ್ಜಿ 40 ರೂಪಾಯಿ ಗುರು. ಓ ಸಾಕಾಯಿತು. ಯಾಕೆ ಅಂದರೆ ಅವರು ಕೂಡ ಕೆಳಗಡೆಯಿಂದ ಮೇಲೆ ತಂದು ಮಾರಬೇಕಲ್ವ, ಸೊ ತುಂಬ ದೂರ ಇದೆ. ಸೊ ನಾವು ಅದನ್ನು ಅರ್ಥ ಮಾಡ್ಕೋಬೇಕಲ್ವ. ಆನಂತರ ಜ್ಯೂಸ್ ತೊಗೊಂಡ್ವಿ, ಲೆಮನ್ ಜ್ಯೂಸ್ಗೂ 40 ರೂಪೀಸು. ಲೆಮನ್ ಜ್ಯೂಸಿಗೆ ಓಕೆ ಕೊಡ್ಬೋದು ಅಂತ ಅನ್ನಿಸ್ತು. ಆದರೆ ಬಜ್ಜಿಗೆ 40 ರೂಪೀಸ್ ಜಾಸ್ತಿ ಆಗಲಿಲ್ವಾ ಅಂತಲೂ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಿದ್ದ ಕಡೆ ಅವ್ರ ಡಿಮ್ಯಾಂಡ್ಗೆ ನಾವು ತಲೆ ಬಾಗಲೇಬೇಕು. ಆನಂತರ ನೋಡಿ ಒಂದೊಳ್ಳೆ ವೀವು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಕಣ್ಗಳು ಪುಣ್ಯ ಮಾಡಿದ್ದು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಥರ ಎಲ್ಲ ವೀವು ಒಂದು ಟ್ರಿಪ್ಗೆ ಹೋದಾಗ ಸಿಗುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಎಂಜಾಯ್ ಮಾಡಬೇಕು. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ತುಂಬಾ ದೊಡ್ಡದು ಗುರು, ಇದು ತುಂಬಾ ದೊಡ್ಡದು. ನೀವು ನೋಡ್ತಾ ಇರ್ಬೋದು ನಾವೆಲ್ಲ ಹೇಗೆ ಕಾಣಿಸ್ತಿದ್ದೀವಿ ಅಂತ ಅಂದ್ಬಿಟ್ಟು. ಮೆಮೊರಿ ಬಂದುಬಿಟ್ಟು ತುಂಬ ಚೆನ್ನಾಗಿ ಅದನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಜನ ಇದ್ದರು, ಹಾಗೆ ಫೋಟೋಸು ವಿಡಿಯೋಸ್ ಎಲ್ಲ ತಗೊಳ್ತಾಯಿದ್ರು. ನಮ್ಮ ಗ್ರೂಪನ್ನು ಸಹ ತುಂಬಾ ಎಂಜಾಯ್ ಮಾಡ್ತಾಯಿತ್ತು. ಹಾಗೆ ಹಿಂದೆನೂ ಒಂದು ರಾಮನ್ ಟೆಂಪಲ್ ಕಾಣಿಸುತ್ತೆ. ಆ ರಾಮನ್ ಟೆಂಪಲ್ಲು ನಾನು ಕ್ಯಾಪ್ಚರ್ ಮಾಡಿದ್ದೆ, ವಿಡಿಯೋ ಮಾಡಿದ್ದೆ, ಬಟ್ ಅದು ಮಿಸ್ ಆಗಿಬಿಟ್ಟಿದೆ. ಅದು ಹೇಗೆ ಮಿಸ್ ಆಯಿತು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಫೋಟೋ ಇದೆ, ಲಾಸ್ಟಲ್ಲಿ ಹಾಕ್ತೀನಿ, ಓಕೆನಾ. ಆನಂತರ ನೋಡಿ ಇಲ್ಲಿ ಬಂದರೆ ಇವರು ಸೋಲೋ ಸಾಂಗ್ ಹಾಡ್ತಾಯಿದ್ರು. ಸೊ ನಾವು ಟ್ರೈ ಮಾಡಿದ್ವಿ ಅಪ್ಪು ಸಾಂಗ್ ಆಡ್ಸೋಣ ಅಂತಂದ್ಬಿಟ್ಟು. ಬಟ್ ಅವರು ಆಡೋದಕ್ಕೆ ರೆಡಿ ಇರಲಿಲ್ಲ, ನನಗೆ ಕನ್ನಡನೇ ಗೊತ್ತಿಲ್ಲ ಅಂತ ಅಂದ್ಬಿಟ್ರು. ಸೊ ಸ್ವಲ್ಪ ಬೇಜಾರಾಯಿತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ನೋಡಿ ಅಲ್ಲಿ ಹೋಗೆಲ್ಲ ಕೇಳಿದ್ರು, ನಾನು ಅಲ್ಲಿ ಹೋಗ್ಬಿಟ್ಟು ನಾನು ಕೇಳಿಕೊಂಡೆ. ಬಟ್ ಅವರು ನಂಗೆ ಗೊತ್ತಿಲ್ಲ ಮೇಡಮ್ ಕನ್ನಡ, ಸಾರಿ ಅಂತಲೇ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಅನಂತರ ನೋಡಿ ಅಲ್ಲೇ ಮುಂದೆ ಬಂದರೆ ಹಾಗೆ ಇದ್ರ ಆಪೋಸಿಟ್ ಬಂದುಬಿಟ್ಟು ಒಂದು ಸ್ಟೋರ್ ಇದೆ ನೋಡಿ ಇಲ್ಲಿ. ಆ ಸ್ಟೋರಿಂದ ಹೋದರೆ ಅಂದರೆ ವಿಗ್ರಹಗಳು, ಫೋಟೋಸು, ಪ್ರಸಾದ ಅದು ಇದು ಸಿಗುತ್ತೆ ಅಲ್ಲಿ. ಆನಂತರ ಹಾಗೇ ಮೇಲೆ ಬಂದರೆ ರಾಮನ ದೇವಸ್ಥಾನ ಇದೆ. ಆ ರಾಮನ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ನಾವೆಲ್ಲಾದರೂ ನೇಪಾಳಕ್ಕೆ ಬಂದ್ಬಿಟ್ಟು ಅಂತಲೇ ಅನ್ನಿಸ್ತಿತ್ತು. ಯಾಕೆಂದರೆ ನೇಪಾಳಲ್ಲೇ ಈ ಥರ ಎಲ್ಲ ನೋಡೋದಕ್ಕೆ ಸಿಗೋದು ಅಂತ ಅನಿಸುತ್ತೆ. ನಾನೇನು ಹೋಗಿಲ್ಲ, ಬಟ್ ನೋಡಿದ್ದೀನಲ್ಲ ಅಲ್ಲಿ ಪ್ಲೇಸಸ್ ಹೇಗಿದೆ, ಹಾಗೆ ಟೆಂಪಲ್ಸ್ ಎಲ್ಲ ಹೇಗಿರುತ್ತೆ ಅಂತಂದ್ಬಿಟ್ಟು. ಸೊ ಅದರಿಂದ ನೇಪಾಳಿಗೆ ಏನಾದರೂ ಬಂದ್ಬಿಟ್ವಾ ಅನ್ನೋದನ್ನು ಕನ್ಫ್ಯೂಸ್ ಆಯಿತು. ಆ ಥರ ಚೆನ್ನಾಗಿದೆ. ಸೊ ಹಾಗೆ ಹೋಗಿ ರಾಮನ ದರ್ಶನ ಪಡ್ಕೊಂಡು ಹಾಗೆ ಹೊರಟಿದ್ದಾಯಿತು. ಸೊ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ನೋಡ್ಕೊಂಡು ಬಂದ್ವಿ. ಈಗ ಮತ್ತೆ ಕೇಬಲ್ ಕಾರಲ್ಲಿ ಕೆಳಗಡೆ ಹೋಗ್ಬೇಕು, ಸುಯ್ ಅಂತ ಕೆಳಗಡೆ ಹೋಗ್ಬೇಕು. ಫುಲ್ ಫನ್ನು ಮತ್ತು ಫುಲ್ ಎಂಜಾಯ್ಮೆಂಟು, ಸಗದಾಗಿದೆ ಟ್ರಿಪ್ ಮಾತ್ರ ಈ ಸಾರಿ. ಏನಂದರೆ ನಡೆಯೋದೇ ಜಾಸ್ತಿ. ಓಕೆ ಹೋಗ್ತಾ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಬಾಮ ಮಾಡಮ್ಮ. ಈಗ ಕರ್ಕೊಂಡ್ಬಿಡ್ಲಿ ಆಚೆ. ಯಾರು ಈಗ ಆನ್ ಮಾಡು. ಆನ್ ಮಾಡಿ ಕ್ಲಾರಿಟಿ ಬರ್ತಾ ಇಲ್ಲ ಅಷ್ಟೇ. ಇದು ಮಾಡ್ಬಿಡ ಅವಾಗ ಆ ಕಡೆ ಬಂದಾಗ ಅಲ್ಲೇ ಬಂದಾಗ ಅವ್ರು ಯಾರೋ ಬಾಯ್ ಮಾಡ್ತಿದ್ದಾರೆ. ಖುಷಿ ಸುಮ್ಮನೆ ಅನ್ಬೇಕಾ? ನೋಡ ಏಯ್ ಡೋಂಟ್ ಟಚ್ ಎನಿಥಿಂಗ್. ಅವ್ರು ಮೊದಲೇ ಹೇಳಿದ್ದಾರೆ ಏನು ಟಚ್ ಮಾಡಬೇಡಿ ಅಂತ. ಟಚ್ ಮಾಡಿಲ್ಲ. ಇವಾಗ 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 ನೋಡು ರೋಪ್ ಕಟ್ಟಾಗ್ತೈತೆ. ಓ ನರಪ್ಪ ರೋಪ್ ಕಟ್ಟೈತೆ.
ಅಲ್ಲ ಕಲರೇ ಕಲನೇನೆ ಇಲ್ಲ ಇಲ್ಲಿ ಕಳಾಂಶನೇ ಇಲ್ಲ ಅಣ್ಣ ಅಣ್ಣ ಬಂದ್ಬಿಡ್ತೇಣ ಆರಾಮಾಗಿರೋ ಬಲ್ಲಂ ಪಟ್ಟಲ್ಲ ಆರಾಮ್ಗ ಗುರುವಾಯೂರ್ ಪದಮ್ಮ ಗುರುವಾಯೂರ್ ಪೈಸ ಸುಸ್ಕೋನೆ ಪದಮ್ಮ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.